ನಮ್ಮ ಸಿನಿಮಾ 30th ಜಾನ್ ರಿಲೀಸ್ ಆಗ್ತಾಯಿದೆ. ಈ ಒಂದು ಸಿನಿಮ್ಯಾಟಿಕ್ ಕ್ಲೈಮೇಟ್ ಏನು ನಡೀತಾ ಇದೆಯೋ ಈಗ, ಅಂದರೆ ಆ್ಯಕ್ಷನ್ನು, ಅಡ್ವೆಂಚರು ಮತ್ತು ಡಿಮ್ ಲೈಟಿಂಗು, ಬ್ಲಡ್ ಶೆಡ್, ಅದ್ರ ಮಧ್ಯ ಈ ಒಂದು ಸಿನಿಮಾ ಬರ್ತಾಯಿದೆ. ಆ್ಯಂಡ್ ಇಟ್ಸ್ ಅ ಬ್ರೆತ್ ಆಫ್ ಫ್ರೆಶ್ ಏರ್ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ನಮ್ಮ ಜನ್ರೇಷನ್ಗೆ ಬೇಕಾಗಿರುವಂಥ ವ್ಯಾಲ್ಯೂ ಸಿಸ್ಟಮ್ ಇಟ್ಕೊಂಡಿರೋವಂಥ ಒಂದು ಸಿನಿಮಾ. ನಮ್ಮ ಚಂದ್ರಶೇಖರ್ ಸರ್ ತುಂಬ ಚೆನ್ನಾಗಿ ಹ್ಯೂಮನ್ ಎಮೋಷನ್ಸ್ನ ಅರ್ಥ ಮಾಡ್ಕೊಂಡಿರೋರು. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ಸ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ಪರ್ಫಾರ್ಮೆನ್ಸಸ್ ಇರಲಿ, ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮ ಸಾಯಿಕುಮಾರ್ ಸರ್ ಇದ್ದಾರೆ, ಪೃಥ್ವಿ ಅಂಬಾರ್ ಅವರಿದ್ದಾರೆ, ಸುಧಾರಾಣಿ ಮ್ಯಾಮ್ ಇದ್ದಾರೆ, ಶ್ವೇತಾ ಮ್ಯಾಮ್ ಇದ್ದಾರೆ, ಧರ್ಮ ಸರ್. ಸೊ ಈ ಸಿನಿಮಾನ 30th ಜಾನ್ ಥಿಯೇಟರ್ನಲ್ಲಿ ನಿಮ್ಮ ಇಡೀ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ನನ್ನ ಪಾತ್ರದ ಹೆಸರು ಚೈತ್ರ ಅಂತ. ಆ್ಯಂಡ್ ಹೇಳಿ, ಚೈತ್ರ ಅಂತ ನನಗೆ ಇಲ್ಲಿವರೆಗೂ ಮಾಡಿರೋಂಥ ಪಾತ್ರಗಳಿಗಿಂತ ಬಹಳ ವಿಭಿನ್ನ ಅಂತ ಹೇಳಿದರೆ ತಪ್ಪಾಗಲ್ಲ. ಚಾಲೆಂಜಿಂಗ್ ಆಗಿತ್ತು, ಆದರೆ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ಚಾಲೆಂಜಸ್ ಎಕ್ಸೆಪ್ಟ್ ಮಾಡೋಕ್ಕಿಷ್ಟ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಿಷ್ಟ. ಸೊ ಐ ಆಮ್ ವೆರಿ ಹ್ಯಾಪಿ. ಸಾಧಾರಣ ಮಹಿಳೆಯಾಗಿ ನೀವು ಗುರುತಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ ಈಗ ಎಲ್ಲ ಮಿಡ್ಲ್ ಕ್ಲಾಸಲ್ಲೂ ಹೆಣ್ಮಕ್ಳು ಅದೇ ರೀತಿ ಆಗಿರೋದು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ನಾನು ಈ ಕ್ಲಾಸ್ ಆ ಕ್ಲಾಸ್ ಅಂತ ನೋಡೋಕ್ಕೆ ಹೋಗಲ್ಲ. ಎಲ್ಲರೂ ಸಾಧಾರಣನೇ ಅಲ್ವಾ? ಸೊ ನಾನಷ್ಟೇ ಹೇಳಬಲ್ಲೆ. ಓವರಾಲ್ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ಇಷ್ಟು ದಿನ ಅವ್ರ ಜೊತೆಗೆ ವರ್ಕ್ ಮಾಡಿರೋದ್ರಿಂದ ಓವರಾಲ್ ತಂಡದ ಬಗ್ಗೆ ಏನು ಹೇಳ್ತೀರಾ? ಎಲ್ಲರೂ ಅವರ ಕಂಫರ್ಟ್ ಝೋನಿಂದ ಆಚೆ ಬಂದು ಕೆಲಸ ಮಾಡಿದ್ದಾರೆ ಈ ಒಂದು ಸಿನಿಮಾಗೋಸ್ಕರ. ಸಾಯಿಕುಮಾರ್ ಸರ್ ಪರ್ಫಾರ್ಮೆನ್ಸ್ ನೋಡಿ, ಪೃಥ್ವಿ ಅಂಬಾರ್ ಅವರ ಶೇಡ್ ನೋಡಿ, ಧರ್ಮ ಸರ್ ನೋಡಿ, ಸುಧಾರಾಣಿ ಮ್ಯಾಮ್ ಅವರು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಥವಾ ನಂದೇ ಕ್ಯಾರೆಕ್ಟರ್ ನೋಡಿ, ಎಲ್ಲ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ಬೇರೆನೇ ರೀತಿಯಲ್ಲಿ ನಾವು ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಸೊ ನಮ್ಮ ಡೈರೆಕ್ಟರ್ ನಾವು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಕೊನೆಯದಾಗಿ ನಮ್ಮ ಸಿನಿಮಾ ಇದೇ 30ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇಟ್ಸ್ ನೀವು ಫ್ಯಾಮಿಲಿ ಜೊತೆಗೆ ಬಂದು ನೋಡೋವಂಥ ಒಂದು ಸಿನಿಮಾ, ಈ ಜೆನರೇಷನ್ಗೆ ಬೇಕಾಗಿರುವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.